ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಸಿಂಪಲಾಗಿ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇಲ್ಲಿ ಮಾಡೋಕ್ಕೆ ಎಣ್ಣೆ, ಒಂದು 3 ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಟೊಮೆಟೊ ಪ್ಯೂರಿ ಮಾಡೋಣ. ಅರ್ಧ kg ಬೆಂಡೆಕಾಯಿ ಇದೆ, ತೊಳೆದು ಕಟ್ ಮಾಡಿ ಒಂದು ಸೈಜ್ 1 ಇಂಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಬೇಕಾಗುತ್ತೆ. ಮಾಡೋಕ್ಕೆ ಕೊತ್ತಂಬರಿ. ಈಗ ಒಲೆ ಮೇಲೆ ಒಂದು ಕಳಾಯಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಬಿಸಿ ಆಗಿದೆ. ಈಗ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಈ ಬೆಂಡೆಕಾಯಿ ಒಂದು 4-5 ನಿಮಿಷ ಹುರ್ಕೋಬೇಕಾಗುತ್ತೆ. ಈ ಬೆಂಡೆಕಾಯಿಯಲ್ಲಿ ನಾವು ಲೋಳೆ ಬರಬಾರ್ದು ಅಂತ ಫ್ರೆಂಡ್ಸ್. ಮಾಡೋಕ್ಕಿನ್ನೂ 1 ಗಂಟೆ ಇದ್ದಂಗೆ ನಾವು ತೊಳೆದು ನೀರೆಲ್ಲ ಸೋರ್ಸಿ ಇಟ್ಕೊಂಬಿಟ್ರೆ ಲೋಳೆ ಬರೋಲ್ಲ. ಆದರೆ ಬಟ್ಟೆಲಿ ಚೆನ್ನಾಗಿ ಕಾಟನ್ ಬಟ್ಟೆ ಚೆನ್ನಾಗಿ ಒರೆಸ್ಕೊಂಬಿಟ್ರೆ ನೋಡಿ, ಫ್ರೈ ಮಾಡುವಾಗ ಲೋಳೆ ಬರೋದೇ ಇಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಆದರೆ 1 ಅವರ್ ಮುಂಚೆನೇ ತೊಳೆದು ನೀರೆಲ್ಲ ಸ್ಟ್ರೈನಲ್ಲಿ ಹಾಕಿ ಸೋಸ್ಕೊಂಬಿಟ್ರೆ, ಚೆನ್ನಾಗಿ ಒರೆಸ್ಕೊಂಬಿಟ್ರೆ ಲೋಳೆ ಅನ್ನೋದೇ ಬರೋಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಕಾದಿರೋ ಎಣ್ಣೆಗೆ ಅದೇ ಕಡಾಯಿಗೆ ನಾನು ಇನ್ನೂ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಇಟ್ಕೊಂಡಿರೋದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು, ಬೆಳ್ಳುಳ್ಳಿ ಚೆನ್ನಾಗಿ ಈ ಥರ ಫ್ರೈ ಮಾಡೋದ್ರಿಂದ, ಇದಕ್ಕೆ ಶುಂಠಿ ಹಾಕೋದೇನು ಬೇಡ. ಈ ಥರ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೆಳ್ಳುಳ್ಳಿ ಇದೆಲ್ಲ ಎಣ್ಣೆಲಿ ಬಿಡುತ್ತೆ ಫ್ರೆಂಡ್ಸ್. ಈ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಕೂಡ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಗ್ರೇವಿನ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ಅರ್ಧ kg ಬೆಂಡೆಕಾಯಿ ಬೇಕಾಗುತ್ತೆ ಗ್ರೇವಿ ಮಾಡೋಕ್ಕೆ. ಈಗ 5 ಜನ ತಿನ್ಬೋದು ಈ ಗ್ರೇವಿನ. ನೋಡಿ, ಈರುಳ್ಳಿ ಹಾಕಿದ್ದೀನಿ ನಾನಿಲ್ಲಿ. 3 ಈರುಳ್ಳಿ ಫ್ರೈ ಆಗಲಿ, ಜೊತೆಗೆ ಅರಿಶಿನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು 6-7 ನಿಮಿಷ ಫ್ರೈ ಆಗಲಿ. ಊರಿನ ಮಧ್ಯಮ ಉರಿಲಿ ಇಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ 2 ಹಚ್ಚಿರೋ ಟೊಮೆಟೊ ಹಾಕ್ಕೊಳ್ಳೋಣ. ನಾವು ಇನ್ನು 2 ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ 2 ಟೊಮೆಟೊ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಜಾರಲ್ಲಿ ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಟೇಸ್ಟ್ ಬರುತ್ತೆ ಬೆಂಡೆಕಾಯಿ ಗೊಜ್ಜು. ನಾನು ಇಲ್ಲಿ ತೆಂಗಿನಕಾಯಿ ಎಲ್ಲ ಏನು ಬಳಸ್ತಾ ಇಲ್ಲ ಫ್ರೆಂಡ್ಸ್. ಅದೇ ಥರ ಈ ಗ್ರೇವಿ ಮಾತ್ರ ನಾವು ಶುಂಠಿ ಹಾಕೋದು ಬೇಡ, ಬೆಳ್ಳುಳ್ಳಿ ಒಂದೇ ಸಾಕಾಗುತ್ತೆ. ಈ ಗ್ರೇವಿ ಮಾತ್ರ ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಟೊಮೆಟೊ ಈರುಳ್ಳಿ ಮೆತ್ತಗಾಗಲಿ ಅಂತ ನಾನು ಈ ಕಲ್ಲುಪ್ಪೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆಮೇಲೆ ಮತ್ತೆ ಇನ್ನೊಂದ್ಸಲ ಹಾಕೋಣ ಲಾಸ್ಟಲ್ಲಿ. ಇದು ಚೆನ್ನಾಗಿ ಮೆತ್ತಗಾಗಲಿ ಅಂತ ನಾನು ಹಾಕ್ತಾಯಿದ್ದೀನಿ. ಒಮ್ಮೆ ಟ್ರೈ ಮಾಡಿ. ಚಪಾತಿ ಮಾತ್ರ ಸೂಪರಾಗಿತ್ತು, ತುಂಬ ಟೇಸ್ಟಾಗೂ ಬಂದಿತ್ತು. ನೋಡಿ, ಪ್ಯೂರಿ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಪ್ಯೂರಿ, ಇದು 2 ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಚೂರು ಮಿಕ್ಸಿಗೆ ತೊಳೆದು ಹಾಕ್ಕೊಳ್ಳಿ ನೀರನ್ನ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊದಲ್ಲಿ ಈರುಳ್ಳಿ ಚೆನ್ನಾಗಿ ಇದಾಗಲಿ. ಈಗ ನಾನು ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಈಗ ನಾನು ಅರಿಶಿನ ಆಗಲೇ ಹಾಕಿದ್ದೆ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ನಾವು ಸಾಂಬಾರು ಪೌಡ್ರು ಹಾಕ್ಬೋದು ಫ್ರೆಂಡ್ಸ್. ನಾವು ದಿನ ಸಾಂಬಾರು ಪೌಡ್ರ್ ಹಾಕ್ತೀವಲ್ಲ ಬೇಳೆ ಸಾರಿಗೆ, ತರಕಾರಿ ಸಾರಿಗೆಲ್ಲ, ಅದನ್ನು ಹಾಕ್ಕೋಬೋದು. ಆ ವಿಡಿಯೋ ಇಲ್ಲಿ ಬಂದಿಲ್ಲ. ಸಾಂಬಾರು ಪೌಡ್ರ್ ಹಾಕೋದು ಇದಾಗಿದೆ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಮುದ್ದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಆ ಗ್ರೇವಿ ಎಲ್ಲ ನೀರು ಬಿಟ್ಟಿದೆ, ಎಣ್ಣೆ ಬಿಟ್ಟಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಈ ಥರ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಇದೊಂದು 15 ನಿಮಿಷ ಕುಕ್ ಆಗಬೇಕಿದು. 15 ನಿಮಿಷ ಚೆನ್ನಾಗಿ ಸ್ಲೋ ಉರಿಲಾದರೆ ನೋಡಿ, ಈ ಥರ ಬಿಸಿ ಬಿಸಿ ಬೆಂಡೆಕಾಯಿ ಗೊಜ್ಜು ರೆಡಿ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.